ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ಮೊದಲು ತಲುಪೋಕೆ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಕಣ್ರಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸಪ್ಲಿಮೆಂಟ್ರಿ ಫೀ ಹಾಗೆ ಅದರ ಟೈಮ್ ಟೇಬಲ್ ಎಲ್ಲದನ್ನು ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ವಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಒಂದು ವಿಷಯಕ್ಕೆ ನೋಡೋದಾದರೆ 140 ರೂಪಾಯಿ ಇದೆ, 2 ವಿಷಯಕ್ಕೆ 270 ರೂಪಾಯಿ ಇದೆ, 3 ಅಥವಾ ಹೆಚ್ಚಿನ ವಿಷಯ ಇದ್ದರೆ 400 ರೂಪಾಯಿ ಇದೆ. ಪರಿಶಿಷ್ಟ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದರ ಅವರು ಏನಾದರೂ ಇದ್ದರೆ 50 ರೂಪಾಯಿ ಇದೆ. ಪ್ರಥಮ ಬಾರಿ ಒಂದು ವಿಷಯಕ್ಕೆ 175 ರೂಪಾಯಿ ಇದೆ. ದ್ವಿತೀಯ ಹಾಗೂ ಅಂತಿಮ ಬಾರಿ ಒಂದು ವಿಷಯಕ್ಕೆ 350 ರೂಪಾಯಿ ಇದೆ. ಅನುತ್ತೀರ್ಣ ಮತ್ತು ಫಲಿತಾಂಶ ತಿರಸ್ಕರಿಸಿದ ವಿದ್ಯಾರ್ಥಿಗಳು ಕಡೆಯ ದಿನಾಂಕ ಬಂದುಬಿಟ್ಟು 3/4/2019 ಕಾಲೇಜಿನ ಪರೀಕ್ಷಾ ಶುಲ್ಕವನ್ನು ಒಂದೇ ಕಂತಿನಲ್ಲಿ ಖಜಾನೆಗೆ ಸಂದಾಯಿಸಬೇಕಾದ ಕಡೆಯ ದಿನಾಂಕ 2/5/2019 ಕಾಲೇಜಿನವರು ಪರೀಕ್ಷಾ ಅರ್ಜಿ ಶುಲ್ಕವನ್ನು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕಾದ ಕಡೆಯ ದಿನಾಂಕ 4/5/2019 ಸೆಕೆಂಡ್ PU ಸಪ್ಲಿಮೆಂಟರಿ ಎಕ್ಸಾಮ್ ದಿನಾಂಕ 7/6/2019 8/6/2019 ನಡೆಸಲಾಗುವುದು. ಪರೀಕ್ಷಾ ಶುಲ್ಕ ಪಾವತಿಸುವ ದಿನಾಂಕ ಯಾವುದೇ ಕಾರಣಕ್ಕೂ ವಿಸ್ತರಿಸಲಾಗುವುದಿಲ್ಲ. ಸೆಕೆಂಡ್ PU ಸಪ್ಲಿಮೆಂಟರಿ ಟೈಮ್ ಟೇಬಲ್ ನೋಡೋದಾದರೆ 2 ಸೆಕ್ಷನ್ ಆಗಿ ಮಾಡಿದರೆ, ಮಾರ್ನಿಂಗ್ ಸೆಕ್ಷನ್ ಹಾಗೂ ಆಫ್ಟರ್ನೂನ್ ಸೆಕ್ಷನ್ ಮಾಡಿದರೆ, ಮಾರ್ನಿಂಗ್ ಸೆಕ್ಷನ್ ಬಂದುಬಿಟ್ಟು 10:15ರಿಂದ 1:30ರವರೆಗೆ, ಆಫ್ಟರ್ನೂನ್ ಸೆಕ್ಷನ್ ಬಂದುಬಿಟ್ಟು 2:30ರಿಂದ 5:45ರವರೆಗೆ. 7/6/2019 ಸೋಷಿಯಾಲಜಿ, ಅಕೌಂಟೆನ್ಸಿ, ಮ್ಯಾಥಮೆಟಿಕ್ಸ್, 8ರಂದು ಇಂಗ್ಲೀಷ್ ಹಾಗೂ ಆಫ್ಟರ್ನೂನ್ ಸೆಕ್ಷನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಟೋಮೊಬೈಲ್ಸ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. 9ನೇ ತಾರೀಕು ಸಂಡೇ ಇರೋದರಿಂದ ರಜೆ ಇದೆ. 10ರಂದು ಎಕನಾಮಿಕ್ಸ್, ಫಿಸಿಕ್ಸ್ ಇದೆ. 11ನೇ ತಾರೀಕು ಹಿಂದಿ ಹಾಗೂ ಆಫ್ಟರ್ನೂನ್ ಸೆಕ್ಷನ್ನಲ್ಲಿ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಅರೇಬಿಕ್ ಆ್ಯಂಡ್ ಫ್ರೆಂಚ್. ದಿನಾಂಕ 12ರಂದು ಕನ್ನಡ ಇದೆ. ಆಫ್ಟರ್ನೂನ್ ಸೆಕ್ಷನ್ನಲ್ಲಿ ಭೂಗೋಳಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಭೂಗರ್ಭಶಾಸ್ತ್ರ. 13ರಂದು ರಾಜ್ಯಶಾಸ್ತ್ರ. 14ರಂದು ಇತಿಹಾಸ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ. 15ರಂದು ವ್ಯವಹಾರ ಅಧ್ಯಯನ, ರಸಾಯನಶಾಸ್ತ್ರ, ಶಿಕ್ಷಣ. 16ರಂದು ಭಾನುವಾರ ಇರೋದರಿಂದ ರಜಾ ದಿನ ಆಗಿದೆ. 17ರಂದು ಉರ್ದು, ಸಂಸ್ಕೃತ. ಆಫ್ಟರ್ನೂನ್ ಸೆಕ್ಷನ್ನಲ್ಲಿ ಐಚ್ಛಿಕ ಕನ್ನಡ. 18ರಂದು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಆಫ್ಟರ್ನೂನ್ ಸೆಕ್ಷನ್ನಲ್ಲಿ ತರ್ಕಶಾಸ್ತ್ರ, ಮನಃಶಾಸ್ತ್ರ, ಗೃಹಶಾಸ್ತ್ರ, ಬೇಸಿಕ್ ಮ್ಯಾಥ್ಸ್ ಇದೆ. ಫೀಸ್ ನೋಡೋದೇ ಆದರೆ ಸ್ಕ್ಯಾನ್ ಕಾಪಿಗಾಗಿ ಪ್ರತಿ ವಿಷಯಕ್ಕೆ 530 ರೂಪಾಯಿ ಇದೆ. ಫಸ್ಟ್ ನೀವು ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಂಡು ನಿಮ್ಮ ಲೆಕ್ಚರ್ಸ್ನೊಂದಿಗೆ ಡಿಸ್ಕಸ್ ಮಾಡಿ. ಅದಾದ ನಂತರ ರಿವ್ಯಾಲ್ಯೂಷನ್ಗೆ ನೀವು ಅಪ್ಲೈ ಮಾಡೋದೇ ಆದರೆ ಪ್ರತಿ ವಿಷಯಕ್ಕೆ 1670 ರೂಪಾಯಿ ಇದೆ. ಅಂಕಗಳ ಮರು ಎಣಿಕೆಗಾಗಿ ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ. ಸ್ಕ್ಯಾನ್ ಕಾಪಿಗಾಗಿ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ 7/4/2019ರಿಂದ 29/4/2019 ಇರುತ್ತೆ. ಸ್ಕ್ಯಾನ್ ಕಾಪಿ ನೀವು PU ಬೋರ್ಡ್ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು. ಇದು ಯಾವುದೇ ರೀತಿಯಾಗಿ ಪೋಸ್ಟಿಂದ ನಿಮಗೆ ಬರೋದಿಲ್ಲ. PU ಬೋರ್ಡ್ ಅಫಿಷಿಯಲ್ ವೆಬ್ಸೈಟ್ ಆಗಿ pue.kr.nic.ಗೆ ನೀವು 27/4/2019ರಿಂದ 6/5/2019 ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ರಿವ್ಯಾಲ್ಯೂಷನ್ಗಾಗಿ ನೀವು ಯಾವಾಗ ಹಾಕ್ಬೋದು ಅಂದರೆ 29/4/2019ರಿಂದ 8/5/2019 ನೀವು ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.